ಹಿರಿಯರು ದುಂಡಯ್ಯ ರಾಚಯ್ಯ ವಿಭೂತಿಮಾರ್ ಇವರು ವೇದಿಕೆಗೆ ಆಗಮಿಸಬೇಕು. ಪರಮ ಪೂಜ್ಯರು ಅವರಿಗೆ ಗೌರವಿಸಬೇಕು, ಶ್ರೀರಕ್ಷೆ ನೀಡಬೇಕಂತ ಕೇಳ್ಕೊತಾರೆ. ದುಂಡಯ್ಯ ರಾಚಯ್ಯ ವಿಭೂತಿಮಠ ಅವರನ್ನು ವೇದಿಕೆ ಕರ್ಕೊಂಡು ಸಮಾಜ ನಮಗ ಅವಶ್ಯಕತೆ ಇದೆ, ಸಮಾಜಕ್ಕೆ ನಾವು ಅವಶ್ಯಕತೆ ಇಲ್ಲ. ಸಮಾಜಕ್ಕೆ ಅವಲಂಬಿತರು ನಾವು. ಇನ್ನು ಜಂಗಮ ಭಾಳ ಮಾತಾಡಂಗಿಲ್ಲ. ನಮ್ಮ ಕೆಲಸ ಸಮಾಜಕ್ಕೆ ಸಂಸ್ಕಾರ ಕೊಡೋದು, ಸಂಸ್ಕೃತಿಯನ್ನು ನೀಡುವುದು, ಸಾಮರಸ್ಯದಿಂದ ಬೆಳಕಾಗಿ ಹಚ್ಚುವುದು, ಪ್ರತಿಯೊಬ್ಬರಿಗೂ ಲಿಂಗ ದೀಕ್ಷೆಯ ಕೊಡುವ ಅವಿಸ್ಮರಣೀಯ ದಿನ. ಶ್ರೀ ವೀರಶೈವ ಜಂಗಮ ಕ್ಷೇಮಾಭಿವೃದ್ಧಿ ಸಮಿತಿ ಹಳೆ ಹುಬ್ಬಳ್ಳಿ ರಿಜಿಸ್ಟರ್ಡ್ ಉದ್ಘಾಟನಾ ಸಮಾರಂಭ. ನನಗೆ ಸತ್ಯವಾಗಿಯೂ ಹೇಳ್ತೇನೆ, ನಾನು ಒಂದೋ ಮಗ ಅಂತ ತಿಳ್ಕೊಂಡಿದ್ದೆ. ನಾ ಹಡ್ದಿದ್ದು ಒಂದೋ ಮಗ. ಇಲ್ಲಿ ಅಕ್ಕರಿಗೆ ಎಲ್ಲರಿಗೂ ಗೊತ್ತೈತಿ, ನಮ್ಮ ಕೋಟಿ ಸಾವುಕಾರಿಗೆ ಬಾಳಿಕಾಯಿ. ಆದರೆ ನಿಜವಾಗಿಯೂ ಇಷ್ಟು ಮಂದಿ ಮಕ್ಕಳಿದ್ದಾರೆ, ಇದು ನನಗೆ ಹೆಮ್ಮೆ ಅನ್ನಿಸ್ತದೆ. ಕಾರಣ ಏನಪ್ಪ ಅಂದ್ರೆ, ಕೊಟ್ಟೂರು ಎಲ್ಲ ಕಡೆ ಹೋಗಿ ಬಂದು ನಾನು ಇನ್ಫ್ಲೂಯೆನ್ಸಾಯಿಂದ ಮಲ್ಕೊಂಡೆ, ಮನೆಗೆ ಬಂದು ಸೈನ್ ಮಾಡಿಸ್ಕೊಂಡು ನೀವು ಒಟ್ಟೆ ಹೇಳ್ಬೇಡ್ರಿ ಅಜಾರ. ಅವ್ರು ಮಾಡೋದು ನೋಡ್ರೆ ಆಗಲೇ ನಮ್ಮ ಕಾಯಕ ಮಠಸರಿಗೆ ದುಃಖ ಉಮ್ಮಳಿಸಿ ಬಂತು. ಈ ಏನು ನನಗೆ ಪೂರ್ವ ಜನ್ಮದ ಪುಣ್ಯ ಅಂತ ಇಷ್ಟು ಮಂದಿ ಅಕ್ಕಂಗ್ಯಾರು ಅಣ್ತಮ್ರು ಮಕ್ಕಳು ಕೊಟ್ಟಿಪ್ಪ ಭಗವಂತ, ಮುಂದಿನ ಜನ್ಮ ಅಂತಿದ್ರೆ ಅವ್ರೆಲ್ಲರಿಗೂ ನನ್ನ ಕಡೆ ಏನು ಸೇವಾ ಮಾಡೋಕ್ಕೆ ನನಗೊಂದು ಅವಕಾಶ ಕೊಡು ಅಂತ ಕೇಳ್ತೇನೆ. ಇದ್ಯಾವುದು ಮುಖಸ್ತುತಿ ಅಲ್ಲ, ಇದು ಸತ್ಯ. ಇರ್ತಕ್ಕಂಥ ಮಹಾನ್ ತಪಸ್ವಿಗಳು ಶಠಸ್ಥಲ ಬ್ರಹ್ಮಿ ರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಗ್ರಹ ಹಿರೇಮಠ ಸುಳ್ಳ, ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಗ್ರಹ ಹಿರೇಮಠ ಸಾಕಿನ ಅಮ್ಮಿನಬಾವಿ. ಅದೇ ರೀತಿ ನಮ್ಮ ಪಂಚಗ್ರಹ ಹಿರೇಮಠದ ಶ್ರೀ ವೀರಭದ್ರಯ್ಯ ಹಿರೇಮಠ ಗುರುಗಳಿಗೆ ನನ್ನ ಭಕ್ತಿಪೂರ್ವಕವಾಗಿ ನತಮಸ್ತಕನಾಗಿ ಶರಣು ಶರಣಾರ್ಥಿ ಹೇಳಿ ನಾನು ಎರಡು ಮಾತು ಹೇಳ್ತೇನೆ. ಸರ್ ರೊಕ್ಕ ಬೇಡ್ರಿ, ನೀವು ನಮ್ಮ ಜೋಡಿ ಇದ್ರೆ ಸಾಕು, ಇಲ್ಲ ನಾ ಏನು ಕೊಡೋದು. 1 ಲಕ್ಷ ರೂಪಾಯಿ ನಾವು ಯಾರು ಕೇಳೇವೇನ್ರಿ ಅಂದ್ರೆ. ಅದೇ ರೀತಿ ಶ್ರೀ SM ರುದ್ರಯ್ಯನವರು ಬೆಳಗ್ಗೆ ಊರಿಗೆ ಹೋದ್ರು. ನಮ್ಮ ರಂಭಾಪುರಿ ಸನ್ನಿಧಿಯವರ ಅಡ್ಡ ಪಲ್ಲಕ್ಕೆ ಆಗೋ ಹೊತ್ನ್ಯಾಗ ಇವರೆಲ್ಲರೂ ಬಹಳ ಸಹಾಯ ಮಾಡ್ಯಾರ. ಅದನ್ನು ಮರ್ಯಾದ ಶ್ರೀ ಬಸಯ್ಯ ಕಾಡಯ್ಯ ಹಿರೇಮಠ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತೈತಿ. ಕಾಡಯ್ಯ ನಾನು ತಮ್ಮ ತಂದಿದ ಮೂರ್ತಿ ಸ್ಥಾಪನೆ ಮಾಡಿದಂತ ಬಸಣ್ಣ ಇವತ್ತು ರಚಯ್ಯ ವಾಡಿಕಲ್ ಎಲೆ ಮನೆ ಕಾಯಿ ಚಂದ್ರಗಿರಿ ಐತಿ ಅವ್ರದ. ಅವರು ಏನು ಕೊಟ್ಟರು ಹೆಸರು ಉದ್ಯೋಗದಾರರು. ನಮ್ಮ ಕಾಯಕ್ ಮಾಡಿ ಸರ್ ಹೈಕೋರ್ಟ್ ವಕೀಲರು ಅವ್ರಿಗೆ ಒಂದೀಟ್ ನೆನಪಿರ್ಬೋದು. ಆಯ್ತು